ಅವ್ರು ಯಾರೋ ಸಿಸ್ಟರ್ ಅಂಕು ಡುಮ್ಕು ಮಂಜು ಬ್ರೋ ಬಗ್ಗೆ ಒಂದ್ ವಿಡಿಯೋ ಬಿಟ್ಟಿದ್ರು. ಅಷ್ಟು ಜನ ನೋಡ್ಯಾರ, ಮಿಲಿಯನ್ಸ್ ಗಟ್ಲೆ ನೋಡೋರೆ. ಒಬ್ರಾದ್ರೂ ಪ್ರೂಫ್ ಕೇಳಿದ್ರ? ಅಟ್ಲೀಸ್ಟ್ ಸರಿ ಆಯ್ತು, ಇನ್ನೊಂದ್ ವಿಡಿಯೋ ಬಿಟ್ರಿ, ಅದ್ರಲ್ಲಿ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಇವ್ರು ಬಂದು ಹೋಗೋ ತರ ಅಂತ. ಸಿಸಿಟಿವಿ ಕ್ಯಾಮ್ರಾದಲ್ಲಿ ಬಂದು ಹೋಗೋ ತರ ಮಾಡಕ್ಕಾಗತ್ತೆ, ಒಳಗಡೆ ಪಬ್ ಒಳಗಡೆ ಏನ್ ನಡೀತು ಅಂತ ಹಾಕಕ್ಕಾಗಲ್ವಾ? ಸರಿ ಆಯ್ತಪ್ಪ, ಅದು ಬೇಡ. ಆ ಇನ್ಸಿಡೆಂಟ್ ಆಗಿದ್ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಹುಡುಗಿರು ಪಬ್ ಅಲ್ಲಿ ಇದು ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಬ್ಯಾಡಳ್ಳಿ ಪೊಲೀಸ್ ಸ್ಟೇಷನ್ ಹೋಗ್ಬೋದಿತ್ತಲ್ಲ, ಯಾಕೆ ಹೋಗಿಲ್ಲ? ವಿಡಿಯೋ ಮಾಡಿ ಯಾಕೆ ಬಿಡ್ಬೇಕಾಗಿತ್ತು? ಸರಿ ಆಯ್ತು, ಅದು ಬೇಡ. ಅವ್ರ ತಾಯಿ ಮಾತಾಡ್ತಾವ್ರೆ ಅನ್ಕೊಳ್ಳಿ, ಅವ್ರ ತಾಯಿ ಮಾತಾಡಿದಾಗ ಆ ತಾಯಿ ಹತ್ರ ಹೆಂಗ್ ರೆಸ್ಪಾನ್ಸ್ ಮಾಡ್ಬೇಕು? ನಿಮಗೆ ಇವ್ರಿಗೆ ಪ್ರಾಬ್ಲಮ್ ಇರೋ, ಓಕೆ ನಾನು ಒಪ್ಕೋತೀನಿ. ನಿಮ್ಗೆ ಇವ್ರಿಗೆ ಪ್ರಾಬ್ಲಮ್ ಇದ್ದಾಗ ಅವ್ರ ತಾಯಿ ಮಾತಾಡಿದಾಗ, ನನ್ಗೂ ತಾಯಿನೇ ನಿಮ್ಗೂ ತಾಯಿನೇ ಎಲ್ಲಾರ್ಗು ತಾಯಿನೇ, ತಾಯಿ ಹತ್ರ ಹೆಂಗ್ ಮಾತಾಡ್ಬೇಕು? ನಾನ್ ವಿಡಿಯೋ ಬಿಡ್ತಾನೆ ಇರ್ತೀನಿ ಅಂದ್ರೆ ವಿಡಿಯೋ ಮಾಡಕ್ಕೆ ಅಂತಾನೆ ಬಿಡ್ತಾ ಇದ್ದೀರಾ? ಕಂಪ್ಲೇಂಟ್ ಕೊಟ್ಟು ಒಂದ್ ಪ್ರೂಫ್ ಬಿಡಿ ಫಸ್ಟ್. ಅವ್ರ ತಾಯಿ ನಿಮಗ್ ಕಾಲ್ ಮಾಡಿ ಕೇಳಿದಾಗ ನೀವು ಅದಕ್ಕೆ ಆನ್ಸರ್ ಕೊಡ್ಬೇಕು. ಯಾಕಂದ್ರೆ ಅವ್ರು ಹುಡ್ಸಿರೋ ಅಪ್ಪ ಅಮ್ಮ ಒಂದ್ ಕೇಳ್ತಾರೆ, ನಂದು ಮಗನ್ ವಿಷಯ ಅಂತ ಬಂದಾಗ ಏನ್ ಕೇಳ್ತಾರೆ. ನಾ ಅವ್ರಂತ ಹೇಳಲ್ಲ, ನಮ್ ತಮ್ಮಂದಿರು ಬರ್ತಾರೆ ಅಂದ್ರೆ ಏನದು? ಆ ಜಾಗದಲ್ಲಿ ನೀವು ಇರ್ಲಿಲ್ಲ, ನಾನು ಇರ್ಲಿಲ್ಲ, ನಿಮ್ ತಮ್ಮಂದಿರು ಇರ್ಲಿಲ್ಲ, ಇದ್ದಿದ್ದು ಇವ್ರು. ಅದು ಒಳಗಡೆ ಏನ್ ನಡೀತು ಅಂತ ಹೇಳ್ಬಿಟ್ಟು ಆ ಫೂಟೇಜ್ ಹಾಕಿ ಫಸ್ಟ್ ನೀವ್ ಕ್ಲಾರಿಟಿ ತಗೊಳ್ಳಿ, ಆಮೇಲೆ ಜನಕ್ಕೆ ಕ್ಲಾರಿಟಿ ಕೊಡಿ. ಸುಮ್ನೆ ಒಂದು ಹುಡುಗನ್ ಲೈಫ್ ಹಾಳು ಮಾಡ್ಬೇಡಿ.